ಕಾಶಿಲಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿ ಒಡೆಯ ನಾನೆಂದು ಕೂಗಿ ಹಾಡು. ಅಜಂತ ಎಲ್ಲೋರನ ಬಾಳಲ್ಲಿ ಬೊಮ್ಮೆ ನೋಡು, ಬಾದಾಮಿ ಐಹೊಳೆಯ ಚಂದನ ತೂಕ ಮಾಡು. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟ ಚಾವಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟ ಬಂಡಿ, ವಿಧಿ ಗುರಿ ತೋರಿಸುವ ಬಂಡಿ. ಶುಭ ಸಂಜೆ ಎಲ್ರಿಗೂ ನಮಸ್ಕಾರ. ಏಪ್ರಿಲ್ ತಿಂಗಳಲ್ಲಿ 24ನೇ ತಾರೀಕು ಬಂತು ಅಂದರೆ ಕನ್ನಡಿಗರಿಗೆ ಒಂದು ಹಬ್ಬ, ರಾಜ್ಕುಮಾರ್ ಅವರ ಹುಟ್ಟುಹಬ್ಬ. ಆ ಹುಟ್ಟುಹಬ್ಬ ಬರೀ 24ಕ್ಕಲ್ಲ, ಈ 25ಕ್ಕೂ ಕಂಟಿನ್ಯೂ ಆಗ್ತಾ ಇದೆ. ಅದಕ್ಕೆಲ್ಲ ನೀವೆಲ್ಲ ಸೇರಿರೋದೇ ದೊಡ್ಡ ಸಾಕ್ಷಿ. ನಮ್ಮ ಕಲಾಭೂಮಿ ಸಹಯೋಗದೊಂದಿಗೆ ATM ತಂಡ, ATM ಅಂದರೆ ಏನು ಅಂತ ಲಾಸ್ಟ್ ಟೈಮ್ ಬಂದಾಗ ಹೇಳಿದ್ದೆ ನಾನು, ನೆನಪಿರ್ಬೋದು. ಸರ್ವ ಸಮಯದಲ್ಲೂ ಸಂಗೀತ, ಆಲ್ ಟೈಮ್ ಮ್ಯೂಸಿಕ್. ಆಯಿತಾ? ಈ ದಿನ ನಮ್ಮ ಕಾರ್ಯಕ್ರಮದ ಶೀರ್ಷಿಕೆ ನಾ ನಿನ್ನ ಮರೆಯಲಾರೆ. ಅಂದರೆ ಅಣ್ಣವ್ರನ್ನ ನಾವು ಮರೆಯಲ್ಲ, ನಮ್ಮನ್ನು ಅಣ್ಣವ್ರು ಮರೆಯಲ್ಲ. ಹೀಗಾಗಿ ನಾನಿನ್ನ ಮರೆಯಲಾರೆ ಅಂತ ಶೀರ್ಷಿಕೆ ಅಡಿ ಡಾಕ್ಟರ್ ರಾಜ್ಕುಮಾರ್ ಅವರ ಅಮರ ಮಧುರ ಗೀತೆಗಳ ಒಂದು ಮಧುರ ಸಂಜೆನ ನಾನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಇವು ಕಣ್ಣಿಗೂ ಕಿವಿಗೂ ಮುದ ನೀಡುವ ಒಂದು ವಿಭಿನ್ನ ಕಾರ್ಯಕ್ರಮ ಆಗುತ್ತೆ. ನಿಮ್ಮ ಮನಸ್ಸು ಸೂರೆಗೊಳ್ಳುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮಗೊಂದು ಹುಚ್ಚಿದೆ. ಏನು ಹುಚ್ಚಂತೀರಾ? ಯಾವುದಾದ್ರೂ ಸಿನಿಮಾ ಶೂಟಿಂಗ್ ಕಣ್ಣಿಗೆ ಕಂಡ್ರೆ ಸಾಕು, ನೋಡೋಕ್ಕೆ ನಿಂತ್ಕೊಂಬಿಡೋದೆ. ಏನೋ ಅದು ಸಿನಿಮಾ ಶೂಟಿಂಗು ಅಂತಂದರೆ ನಮಗೆ ಭಾಳ ಹುಚ್ಚು. 1985ರಲ್ಲಿ ನಾನು ಪ್ರಥಮ ಬಾರಿಗೆ ಬೆಂಗಳೂರಿಗೆ ಇಂಜಿನಿಯರಿಂಗ್ ಮಾಡೋಕ್ಕೆ ಬಂದಾಗ, UVCಯಲ್ಲಿ ಇಂಜಿನಿಯರಿಂಗು ಇದ್ದಿದ್ದು ಸಜ್ಜನರಾವ್ ಸರ್ಕಲಲ್ಲಿ. ಬೆಳಿಗ್ಗೆ 7:05 ಬಸ್ಸಿಗೆ ಕಾಯಬೇಕು. ನಾನು ಎಲ್ಲ ನಮ್ಮದೆಲ್ಲ ಬ್ಯಾಗ್ ತೊಗೊಂಡು ಬಂದು ಇತ್ಕೊಂಡಿದ್ದೀವಿ ಸಜ್ಜನರಾವ್ ಸರ್ಕಲಲ್ಲಿ. ಅಲ್ಲೊಂದು ಶಿವರಾಮ್ ಫೋಟೋ ಸ್ಟುಡಿಯೋ ಅಂತ ಇದೆ. ಈಗಲೂ ಆ್ಯಕ್ಚುಲಿ ಇವಾಗ ತೆಗ್ದಿದ್ದಾರೆ, ಮುಂಚೆ ಇತ್ತು ಶಿವರಾಮ್ ಫೋಟೋ ಸ್ಟುಡಿಯೋ. ಬಸ್ ಸ್ಟಾಪ್ ಎದುರುಗಡೆ ಶಿವರಾಮ್ ಫೋಟೋ ಸ್ಟುಡಿಯೋ. ಅಲ್ಲಿ ಜನ ಸ್ವಲ್ಪ ಸೇರ್ಕೊಂಡಿದ್ದಾರೆ, ಲೈಟಾಗಿ ಸೇರ್ಕೊಂಡಿದ್ದಾರೆ. ಸ್ಟುಡಿಯೋ ಒಂದು ಕ್ಯಾಮ್ರಾ ಇಟ್ಟಿದ್ದಾರೆ. ನಮಗೆ ಗೊತ್ತಾಯಿತು, ಓ ಇದು ಸಿನಿಮಾ ಶೂಟಿಂಗ್ ಅಂತ. ಯಾವ ಕಾಲೇಜ್ ಯಾರು ಏನೋ ನಡಿ ಅಂತ ಜರಕ್ಕಂತ ಅಲ್ಲಿ ಹೋಗ್ಬಿಟ್ಟು ನೋಡ್ತಾ ಇದ್ದೀನಿ. ಸಾಕ್ಷಾತ್ ಅಣ್ಣವರೇ ನಿಂತಿದ್ದಾರೆ ಅಲ್ಲಿ. ಅಣ್ಣವರು ಮಾಧವಿ ಇಬ್ಬರು ಹೊರಗಡೆ ಅದರಿಂದ ಬರ್ತಾರೆ. ಹಿಂಗೆ ಬಂದರೆ ಯಾವುದಕ್ಕೆ ಇದು ಫೋಟೋ ಅಂತ ಅಣ್ಣವ್ರು ಕೇಳಿದ್ರೆ, ಅಯ್ಯೋ ನಿಮ್ಮ ಕಲ್ಯಾಣಕ್ಕೂ ನಮ್ಮ ಕಲ್ಯಾಣಕ್ಕೂ ಈ ಫೋಟೋ ಬೇಕು ಅಂತ ಹೇಳ್ತಾರೆ. ಆ ಶೂಟ್ ಮಾಡೋಕ್ಕೆ ಒಂದು 20 ನಿಮಿಷ ತೊಗೊಂಡಿದ್ದಾರೆ. ನನಗೆ ಆ್ಯಕ್ಚುಲಿ ಕಾಲೇಜ್ ಫಸ್ಟ್ ಪೀರಿಯಡ್ ಡಮಾರ್ ಆಯ್ತು ಅಂತ ಇಟ್ಕೊಳ್ಳಿ. ಆದರೆ ಅಣ್ಣವ್ರನ್ನ ಕಣ್ತುಂಬ ನೋಡಿದಂತಹ ದಿನ ಆವತ್ತು 1985ರಲ್ಲಿ. ಚಿತ್ರ ಯಾವುದು ಅಂತಂದರೆ ಭಾಗ್ಯದ ಲಕ್ಷ್ಮಿ ಬಾರಮ್ಮ. ಆಯಿತಾ? ಈ ಚಿತ್ರ ನಾವು ಶೂಟಿಂಗ್ ನೋಡಿರೋದ್ರಿಂದ ಖಂಡಿತವಾಗ್ಲೂ ನೋಡಲೇಬೇಕು ತೆರೆ ಮೇಲೆ ಅಂತ ನೋಡಿದಾಗ, ಆ ತೆರೆ ಮೇಲೆ ನೋಡಿದಾಗ ರಾಜ್ಕುಮಾರ್ ಅವ್ರದ್ದು ಒಂಥರ ಫನ್ನಿ ರೋಲ್. ಅದು ತುಂಬ ತಮಾಷೆಯಾಗಿರೋಂಥ ಇದು, ಎಲ್ಲರನ್ನ ನಗಿಸ್ತಾರೆ. ಆದರೂ ಒಂದು ಹಾಡು ಮಾತ್ರ ತುಂಬ ಸೀರಿಯಸ್ ಆಗಿ ಒಂಥರ ಮೆಲೋಡಿಯಸ್ ಗಜಲ್ ಟೈಪ್. ಅಣ್ಣವರು ಗಜಲ್ ಮಾದರಿಯಲ್ಲೇ ಹಾಡು ಬೇಕು ಅಂತೇಳಿ ಬರೆಸಿರೋವಂಥ ಹಾಡು. ಆ ಹಾಡು ಯಾವ್ದಾದ್ರು ಗೆಸ್ ಮಾಡ್ತೀರಾ? ಯಾವ ಕವಿಯೂ ಬರೆಯಲಾರ. ಈ ಹಾಡು ನನಗೆ ಎಷ್ಟು ರಿಜಿಸ್ಟರ್ ಆಯಿತು ಅಂತಂದರೆ, ಮುಂದೆ 96ನೇ ಇಸ್ವಿಯಲ್ಲಿ ನಮಗೆ ಎಂಗೇಜ್ಮೆಂಟ್ ಅಂತ ಆದಾಗ, ಆಗಿನ ಕಾಲ ಫೋನ್ ಇರಲಿಲ್ಲ, ಲೆಟ್ರ್ ಬರಿಬೇಕಾಗಿತ್ತು. ನಾವೇನು ಮಾಡಿದ್ವಿ, ನಮ್ಮ ಶ್ರೀಮತಿಯವರಿಗೆ ಲೆಟ್ರ್ ಬರೆದು ಒಂದು ಕ್ಯಾಸೆಟ್ಟಲ್ಲಿ ಆ ಹಾಡನ್ನು, ಇದೇ ಯಾವ ಕವಿಯೂ ಬರೆಯಲಾರ ಹಾಡನ್ನು ನಮ್ಮದೇ ಆದಂಥ ತೊದಲು ನುಡಿಯಲ್ಲಿ ಹಾಡಿ ಕ್ಯಾಸೆಟ್ಟು ಎಲ್ಲ ಇಟ್ಟು ಆಗಿನ ಕಾಲ ಕಳಿಸಿದ್ವಿ ನಾವು. ಇದು ನನಗೆ ನೆನಪು ಬಂತು. ತುಳಸಿಯವರಿಗೆ ನಾನು ಹೇಳಿರೋಂಥ ಮೊದಲ ಹಾಡು ಯಾವ ಕವಿಯೂ ಬರೆಯಲಾರ ಅಂತ. ಈ ಸುಮಧುರ ಹಾಡನ್ನು ನಮ್ಮ ಯುವ ಗಾಯಕ ಪ್ರದೀಪ್ ಈಗ ನಿಮ್ಮ ಮುಂದೆ ಯಾವ ಕವಿಯೂ ಬರೆಯಲಾರ. ಕವಿಯು ಬರೆಯಲಾರ, ಯಾವ ಕವಿಯು ಬರೆಯಲಾರ,
ಬರೆಯಲಾರ ಒಲವಿನಿಂದ ಕಣ್ಣೋಟದಿಂದ ಹೃದಯದಲ್ಲಿ ನೀ ಬರೆದ ಈ ಪ್ರೇಮ ಗೀತೆಯ ಯಾವ ಕವಿಯು ಬರೆಯಲಾರ ಬರೆಯಲಾರ. ನಿನ್ನ ಕವಿತೆ ಎಂಥ ಕವಿತೆ ರಸಿಕರ ನುಡಿಗಳಂತೆ. ನಿನ್ನ ಕವಿತೆ ಎಂಥ ಕವಿತೆ ರಸಿಕರ ನುಡಿಗಳಂತೆ. ಮಲ್ಲೆ ಹೂವು ಅರಳಿದಂತೆ ಚಂದ್ರಕಾಂತಿ ಚೆಲ್ಲಿದಂತೆ. ಮಲ್ಲೆ ಹೂವು ಅರಳಿದಂತೆ ಚಂದ್ರಕಾಂತಿ ಚೆಲ್ಲಿದಂತೆ. ಜೀವ ಜೀವಾರಿತು ಬೆರೆತು ಸುಖವ ಕಾಣುವಂತೆ. ಯಾವ ಕವಿಯು ಬರೆಯಲಾರ ಒಲವಿನಿಂದ ಕಣ್ಣೋಟದಿಂದ ಹೃದಯದಲ್ಲಿ ನೀ ಬರೆದ ಈ ಪ್ರೇಮ ಗೀತೆಯ ಯಾವ ಕವಿಯು ಬರೆಯಲಾರ. ಪ್ರೇಮ ಸುಮವು ಅರಳುವಂತೆ ಪ್ರಣಯಗಂಧ ಚೆಲ್ಲುವಂತೆ. ಪ್ರೇಮ ಸುಮವು ಅರಳುವಂತೆ ಪ್ರಣಯಗಂಧ ಚೆಲ್ಲುವಂತೆ. ಕಂಗಳೆರಡು ತುಂಬಿಯಾಗಿ ಭ್ರಮರ ಗೀತೆ ಹಾಡುವಂತೆ. ಕಂಗಳೆರಡು ದುಂಬಿಯಾಗಿ ಭ್ರಮರ ಗೀತೆ ಹಾಡುವಂತೆ. ಜೇನಿಗಾಗಿ ತುಟಿಗಳೆರಡು ಸನಿಹ ಸೇರುವಂತೆ. ಯಾವ ಕವಿಯು ಬರೆಯಲಾರ ಒಲವಿನಿಂದ ಕಣ್ಣೋಟದಿಂದ ಹೃದಯದಲ್ಲಿ ನೀ ಬರೆದ ಈ ಪ್ರೇಮ ಗೀತೆಯ ಯಾವ ಕವಿಯು ಬರೆಯಲಾರ ಬರೆಯಲಾರ.